ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವೇರ್. ಸೊ ಇವತ್ತು ನೋಡಿ ನಮ್ಮ ಗಾರ್ಡನಲ್ಲಿ ಏನೇನೆಲ್ಲ ಹಚ್ಚಿವಿ ಅಂತ ನೋಡೋಣ ಬನ್ನಿ. ಸೊ ನೋಡಿ, ಮೆಂತೆ ಪಲ್ಯ ಹಚ್ಚೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ನಾವು ಕೆಮಿಕಲ್ ಹೊಡೆದಿಲ್ಲ, ನಾವು ಔಷಧ ಕೆಮಿಕಲ್ ಯೂಸ್ ಮಾಡಿಲ್ಲ, ಆದರೆ ಎಷ್ಟು ಚೆನ್ನಾಗಿ ಬಂದಿದೆ. ಜವಾರಿ ಮೆಂತೆ ಪಲ್ಯ ಇದು. ಸೊ ಇದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಹೊಳೆ ಅಲ್ಲೇ ಚಿಗಿಯುತ್ತೆ, ಹಾಗಾಗಿ ನಾನು ಕಟ್ ಮಾಡಿ ಮೆಂತೆ ಪಲ್ಯ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಹಾಗೆ ಅಲ್ಲೊಂದು ದಾಸವಾಳ ಕೂಡ ಹಚ್ಚೀನಿ ನಾನು. ದಿನ ಒಂದೆರಡು ಹೂ ಕೊಡುತ್ತೆ, ಎಷ್ಟೋ ಖುಷಿ ಆಗುತ್ತೆ. ಹಾಗೆ ಇಲ್ಲಿ ಬದ್ನಿಕಾಯಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಬದ್ನಿಕಾಯಿಗೆ ಎಷ್ಟೋ ಥರ ಕೆಮಿಕಲ್ ಯೂಸ್ ಮಾಡ್ತಾರೆ, ಔಷಧ ಹೊಡಿತಾರೆ. ಸೊ ನೋಡಿ, ನಾವು ಆರ್ಗ್ಯಾನಿಕ್ ಬದ್ನಿಕಾಯಿನ ಎಷ್ಟು ಚೆನ್ನಾಗಿ ಬೆಳೆದೀವಿ ಅಂತ. ಆಮೇಲೆ ಕಾಯಿ ಕೂಡ ಎಷ್ಟು ಚೆನ್ನಾಗಾಗಿವೆ. ಇದು ಬದ್ನಿಕಾಯಿ ಅಡಗಾಯಿ ಆಗಿರ್ಬೋದು, ಪಲ್ಯ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಹಾಗೆ ಇಲ್ಲೆಲ್ಲ ನಾವು ಏನು ಮಾಡೀವಿ ಅಂದರೆ ಫ್ಲವರ್ ಕೂಡ ಹಚ್ಚೀವಿ. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ. ಗಾರ್ಡನ್ ಡೆಕೋರೇಷನ್ದಾಗ ನೀವು ಸ್ವಲ್ಪ ಸ್ವಲ್ಪ ಆದರೂ ಹಚ್ಚಿ ಬೆಳೆಸಬೇಕು, ಯಾಕಂದರೆ ಬೇಸಿಗೆ ಬಂತಂದ್ರೆ ತುಂಬ ತುಟ್ಟಿ ಆಗುತ್ತೆ. ಸೊ ನೋಡಿ, ನಿಂಬೆ ಗಿಡ ಕೂಡ ಅದಾವೆ, ಆಮೇಲೆ ಮಾವಿನಕಾಯಿ ಗಿಡ ಕೂಡ ಇದ್ದಾವೆ. ಸೊ ಇಲ್ಲಿ ನೋಡಿ ಎಲ್ಲ ಥರ ಫ್ಲವರ್ ಗಿಡಗಳು ಹಚ್ಚೀವಿ ನಾವು. ನೋಡಿರಿ ಎಷ್ಟು, ಇದು ಅಡಿಕೆ ಹೂವು ಅಂತ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಹಬ್ಬಿದೆ ಕೂಡ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಇದು, ಯಾಕಂದರೆ ಎಷ್ಟು ದೊಡ್ಡದಾಗಿದೆ ಅಂದರೆ ತುಂಬ ಚಿಕ್ಕದಿತ್ತು, ಇವಾಗ ಎಷ್ಟು ದೊಡ್ಡದಾಗಿ ಎಷ್ಟು ಹೂವು ಬಿಡ್ತಾ ಇದೆ ಅಂತ ನೋಡಿ, ತುಂಬ ಇಷ್ಟ ಆಗುತ್ತೆ. ಸೊ ಇವೆಲ್ಲ ನಾನು ಇದು ಊರಿದ್ದೆ, ಹಮೇಜ್ ಊರಿದ್ದೆ ಕೊತ್ತಂಬರಿ ಸಂಬಂಧ, ಹಾಗಾಗಿ ಎಷ್ಟು ಚೆನ್ನಾಗಿದ್ದೀವಿ ಅಂತ ನೋಡಿ. ಇಲ್ಲಿ ಕರ್ಬೂಜಿ ಕೂಡ ಬೀಜ ಊರಿದ್ದೆ, ಅವು ಕೂಡ ಎದ್ದಿವೆ. ಆಮೇಲೆ ನಿಂಬೆಕಾಯಿ ಸಸಿ ಕೂಡ ಇದ್ದಾವೆ, ಬದ್ನಿಕಾಯಿ ಇದೆ. ಸೊ ಇಷ್ಟೆಲ್ಲ ನಾ ಗಾರ್ಡನ್ದಾಗ ಹಚ್ಚೀನಿ. ಹಾಗೆ ಇಲ್ಲಿ ರೆಡ್ ಕಲರ್ ಫ್ಲವರ್, ಆಮೇಲೆ ವೈಟ್ ಕಲರ್ ಫ್ಲವರ್, ಪಿಂಕ್ ಕಲರ್ ಫ್ಲವರ್, ಇವೆಲ್ಲ ನಾನು ಅಡಿಕೆ ಹೂವನ್ನ ಹಚ್ಚೀನಿ. ಯೆಲ್ಲೋ ಕಲರ್ ಒಂದು ಆಗುತ್ತೆ, ಸೊ ಇವತ್ತು ಆಗಿಲ್ಲದು. ಸೊ ನೋಡಿ, ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಹಾಗೆ ಪುಂಡಿಪಲ್ಲಿ ಕೂಡ ಹಚ್ಚೀವಿ ನೋಡಿ. ಇಲ್ಲೆಲ್ಲ ವೆರೈಟಿ ಆಲೂವೇರಾ ಅದಾವೆ. ಸೊ ಆಲೂವೇರಾ ನಮ್ಮ ಸ್ಕಿನ್ ಆಗಿರ್ಬೋದು, ಹೇರ್ಗೆ ತುಂಬ ಒಳ್ಳೆಯದು. ಆಮೇಲೆ ನಾನು ಇಲ್ಲಿ ಏನು ಮಾಡಿದೆ ಅಂದರೆ ಸ್ವಲ್ಪ, ಸೊ ನೋಡಿ ಇಲ್ಲಿ ಪುದೀನ ಕೂಡ ಹಚ್ಚಿವಿ, ಎಷ್ಟು ಚೆನ್ನಾಗಿದೆ ಅಂತ. ಇದು ಮೆಂತೆ ಪಲ್ಯ ನಾನು ಕಸೂರಿ ಮೆಂತೆ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ನಮ್ಮ ಚಿನ್ನಿ ಗೊಂಬೆ ಜೊತೆ ಎಷ್ಟು ಚೆನ್ನಾಗಿ ಆಡ್ತಾ ಇದೆ ಅಂತ. ಸೊ ಇದೆಲ್ಲ ಗೊಂಬೆ ಜೊತೆ ಆಡಿ ಆಮೇಲೆ ಸುಸ್ತಾಗಿ ಮಲ್ಕೊಂತು. ಸೊ ನೋಡಿ, ಎಷ್ಟು ಜೋರಾಗಿ ನಿದ್ದೆ ಹೊಡಿತಾ ಇತ್ತಂದರೆ ತುಂಬ ಅಂದರೆ ತುಂಬ ಜೋರಾಗಿ ಹೊಡಿತಿತ್ತು. ಸೊ ನೋಡಿ, ಎಷ್ಟು ಕ್ಯೂಟಾಗಿ ಮಲ್ಕೊಂಡಿದೆ ನೋಡಿ ನಮ್ಮ ಚಿನ್ನಿ. ಸೊ ಎಷ್ಟು ಚೆನ್ನಾಗಿ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರವೇ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಶರಣಾರ್ಥಿಗಳು. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗ್ಯದ ಅನ್ಕೋತೀನಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮೈ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವೇರ್ನ ಸಬ್ಸ್ಕ್ರೈಬ್ ಮಾಡಿ.